ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ರೆ ಅಂತ ಅನ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಈಗ ತಾನೇ ಸ್ನಾನ ಮುಗಿಸ್ಕೊಂಬಂದು ಪೂಜೆ ಕಂಪ್ಲೀಟ್ ಆಯಿತು. ಹಾಗೆ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಕೂಡ ಹೋದರು. ಇವತ್ತು ಟೊಮೆಟೊ ಬಾತ್ ಮಾಡಿದ್ದೆ. ಟೊಮೆಟೊ ಬಾತ್ ತಿಂದ್ಬಿಟ್ಟು ಹೋದರು. ಇವತ್ತು ಪೂಜೆ ಕೂಡ ಲೇಟ್ ಆಯಿತು. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು, ಹಾಗಾಗಿ ಇವತ್ತು ಪೂಜೆನೂ ಲೇಟ್ ಆಯಿತು. ಹಾಗೆ ಇವಾಗ ಸ್ವಲ್ಪ ಮನೆಗೆ ರೇಷನ್ ಖಾಲಿಯಾಗಿರೋಂಥ ಐಟಮ್ಸ್ನ ತರೋದಕ್ಕೆ ಹೋಗಬೇಕು. ಟೀ ಇದೆ, ಸೊ ಟೀನ ಬಿಸಿ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಟೀ ಮಾಡಿದ್ದೆ, ಹಾಗಾಗಿ ಇವಾಗ ಅದನ್ನೇ ಬಿಸಿ ಮಾಡ್ತಾ ಇದ್ದೀನಿ. ಮತ್ತು ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಕಾಮೆಂಟ್ ಬರ್ತಾ ಇತ್ತು ಹೊಸ ಚಾನಲ್ಗೆ, ಏನಂತಂದರೆ ಆಗ ಹೊಸ ಚಾನಲ್ ಮಾಡಿದ್ದೀರಲ್ಲ, ಹಳೆ ಚಾನಲ್ ಏನಾಯಿತು ಅಂತ ಹೇಳಿ. ಹಳೆ ಚಾನಲ್ ಕೂಡ ಇದೆ, ಹೊಸ ಚಾನಲ್ ಕೂಡ ಇದೆ. ಹೊಸ ಚಾನಲಲ್ಲಿ ನಮ್ಮ ಮನೆಯವರು ಕೂಡ ವೀಡಿಯೋಸ್ ಮಾಡ್ತಾರೆ, ನಾನು ಕೂಡ ವೀಡಿಯೋಸ್ ಮಾಡ್ತೀನಿ ಅದರಲ್ಲೂ ಕೂಡ. ಮತ್ತು ಇವಾಗ ಏನಂದರೆ ತುಂಬ ಕ್ರೈಟೀರಿಯಾಸ್ ಮತ್ತು ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನೆಲ್ಲ ಚೇಂಜ್ ಮಾಡಿದ್ದಾರೆ ಯೂಟ್ಯೂಬ್ ಅವರು. ಹಾಗಾಗಿ ಬೇಗನೆ ನಾವು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೇಕು, ಆಯಿತಾ. ಅದಕ್ಕೋಸ್ಕರ ಆ ಚಾನಲಲ್ಲಿ ಸ್ವಲ್ಪ ವೀಡಿಯೋಸ್ನ ಹಾಕ್ತಾ ಇದ್ದೀವಿ. ಇಲ್ಲಾಂದರೆ ಈ ಡಿಸೆಂಬರ್ ಒಳಗಡೆ ನಾವು ಏನಿದೆ ವಾಚಿಂಗ್ ಅವರ್ಸು ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ವಾಚಿಂಗ್ ಅವರ್ಸ್ನ ನಾವು ಜಾಸ್ತಿ ಮಾಡಬೇಕಾಗತ್ತೆ. ಇವಾಗಲೇ ನಿಮ್ಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ 4,000 ವಾಚಿಂಗ್ ಅವರ್ಸ್ ಇರೋದು 8,000 ವಾಚಿಂಗ್ ಅವರ್ಸ್ ಆಗಿದೆ. ಹಾಗಾಗಿ ಬೇಗನೆ ಕಂಪ್ಲೀಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಏನಂದರೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ, ವಾಚಿಂಗ್ ಅವರ್ಸ್ ಕೂಡ ಇನ್ನೇನು ಸ್ವಲ್ಪದ್ರಲ್ಲಿದೆ. ಅದು ಕಂಪ್ಲೀಟ್ ಆಯಿತು ಅಂದರೆ ನಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲೂ ಕೂಡ ವೀಡಿಯೋಸ್ ಬರ್ತಾ ಇರುತ್ತೆ, ಸೊ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಆ ಚಾನಲ್ ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಆ ಚಾನಲ್ ವಿಡಿಯೋ ಲಿಂಕ್ಗಳನ್ನ. ಸೊ ಅಲ್ಲಿ ಹೋಗಿಬಿಟ್ಟು ನೋಡಿ, ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋಸ್ನೆಲ್ಲ ನೋಡಿ, ಆಯಿತಾ. ಈ ಚಾನಲ್ನ ಹೇಗೆ ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ವಾಚಿಂಗ್ ಅವರ್ಸ್ ಆಗಲಿ ಕಂಪ್ಲೀಟ್ ಮಾಡಿದ್ರು, ಹಾಗೇ ಅಲ್ಲೂ ಕೂಡ ನಮ್ಗೆ ಸಪೋರ್ಟ್ ಮಾಡಿ ಕಂಪ್ಲೀಟ್ ಆಗೋ ಥರ ಮಾಡಿ. ಇವಾಗ ಮಕ್ಕಳೆಲ್ಲ ಹೋದ್ರಲ್ಲ, ಸೊ ಕೆಲಸ ಎಲ್ಲ ಇದಾವು, ಎಲ್ಲ ಮನೆಯೆಲ್ಲ ಅಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ. ಇವತ್ತು ನೀರು ಬೇರೆ ಬಿಡ್ತಿದ್ದಾರೆ, ಹಾಗಾಗಿ ವಾರಕ್ಕೆ ಒಂದು ಸಲ ಅಷ್ಟೇ ನೀರು ಬಿಡೋದು. ಇವತ್ತು ಗುರುವಾರ ದಿನವೇ ನೀರು ಬಿಡ್ತಾರೆ. ಕೆಲವೊಂದು ಸಲ ಶುಕ್ರವಾರ ಬಿಡ್ತಾರೆ, ಕೆಲವೊಂದು ಸಲ ಬುಧವಾರ ಬಿಡ್ತಾರೆ. ಅವ್ರಿಗೆ ಯಾವಾಗ ತಿಳಿಯುತ್ತೆ ಅವಾಗ ಬಿಡ್ತಾರೆ. ಇವತ್ತು ಬಿಡ್ಬೋದೇನೋ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಬನ್ನಿ, ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಆಯಿತಾ. ಬನ್ನಿ, ಈಗ ನಾವು ಮನೆಗೆ ಬೇಕಾಗಿರೋ ದಿನಸಿ ಸಾಮಾನು ತರೋಣ ಅಂತ ಹೇಳ್ಬಿಟ್ಟು ಅಂಗಡಿ ಹೋಗ್ತಾ ಇದ್ದೀವಿ. ಮನೆ ಹತ್ರನೇ ನಿಯರಲ್ಲಿದೆ, ಹೋಲ್ಸೇಲ್ ಅಂಗಡಿ ಇರುತ್ತಲ್ಲ ಅದೆಲ್ಲ ಇದ್ದಾವೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಕ್ಕಳನ್ನ ಸ್ಕೂಲಿಗೆ ಹೋಗಿ ಬಿಟ್ಟು ಬಂದಿದ್ದಾಯಿತು. ಅವ್ರನ್ನ ಬಿಟ್ಟು ಬಂದಿದ್ದಾದಮೇಲೆ ನಾವೀಗ ಹೋಗ್ತಾ ಇರೋದು. ಇವಾಗ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ಕೂಡ ತೊಗೊಂಡು ಮತ್ತೆ ಮನೆಗೆ ಹೋಗಬೇಕು. ಟೈಮ್ ಆಗಲೇ ಒಂದು 10 ಗಂಟೆ ಆಗಿತ್ತು. ಇದನ್ನೆಲ್ಲ ತೊಗೊಂಡು ಹೋಗೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಅಂತೂ ಬೇಕು. ಇವಾಗ ಹೋಗಿ ರೇಷನ್ ತೊಗೊಂಬಂದೆ. ಏನು ಸ್ವಲ್ಪ ಬೇಕಾಗಿರೋದಷ್ಟೇ ತೊಗೊಂಬಂದಿರೋದು. ಏನೇನಂತ ನಿಮ್ಗೆ ತೋರಿಸ್ತೀನಿ. ಏನಂದರೆ ಇಲ್ಲೇ ಹತ್ರ ಇರುತ್ತಲ್ಲ, ಹಾಗಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ತೊಗೊಂಬರ್ತೀನಿ, ಜಾಸ್ತಿ ತರಲ್ಲ. ಇದಿಷ್ಟು ಐಟಮಿಗೆ ನೋಡಿ 601 ಒಂದು ನಿಮಿಷ 701 ಅಂತ ಹೇಳಿದರು. 707 ರೂಪಾಯಿ ಆಗಿದೆ. ಲೀಸ್ಟ್ ಇಷ್ಟು ಇದೆ. ಮತ್ತು ಇಲ್ಲೇನೋ ಹಿಂದ್ಗಡೆ ಬರೆದಿದ್ರು ಇದು ರಾಂಗ್ ಅಂತ ಹೇಳಿ, ಮತ್ತೆ ಸರಿ ಬಂದಿಲ್ಲ ಲೆಕ್ಕ ಅಂತೇಳಿ ಮತ್ತೆ ಇದರಲ್ಲಿ ಬರೆದ್ರು 707 ರೂಪಾಯಿ ಆಗಿದೆ. ಏನೇನಂತ ಹೇಳ್ತೀನಿ. ಒಂದು ರುಚಿಗೋಲ್ಡ್ ಪ್ಯಾಕೆಟು, ಒಂದು 1 ಲೀಟ್ರದ್ದು ರುಚಿಗೋಲ್ಡ್ ಪ್ಯಾಕೆಟು. ಹಾಗೆ ಇದು ಗೋಲ್ಡ್ ವಿನ್ನರ್ 1 ಲೀಟ್ರು. ಗೋಲ್ಡ್ ವಿನ್ನರ್ನೇ ನಾವು ಉಪಯೋಗಿಸೋದು ಊಟಕ್ಕೆ. ಮತ್ತು ಒಂದು 20 ರೂಪಾಯಿದು ಡಾಬರ್ ರೆಡ್ ಪೇಸ್ಟು, ಮತ್ತು ಒಂದು 20 ರೂಪಾಯಿ ಪುಳಿಯೋಗರೆ ಪ್ಯಾಕೆಟು. ಹಾಗೆ ಇದು ಸಂತೂರ್ ಸೋಪು. ಇದು ಒಂದು ತೊಗೊಂಡ್ವಿ ಇಲ್ಲೇ ಅಂಗಡಿಲಿ ಅಂದರೆ 10 ರೂಪಾಯಿಗೊಂದು ಹೇಳ್ತಾರೆ. ಈ ಥರ ಕಟ್ ತೊಗೊಂಡ್ರೆ 36 ರೂಪಾಯಿ, 4 ರೂಪಾಯಿ ಇದಕ್ಕೆ ನಮಗೆ ಸೇವ್ ಆಗುತ್ತೆ ಇದರಲ್ಲಿ, ಆಯಿತಾ. ಹಾಗಾಗಿ ಇದು ಒಂದು ಕಟ್ ತೊಗೊಂಬಂದಿದ್ದೀನಿ. ಮತ್ತು ಇದು ಒಂದು 10 ರೂಪಾಯಿದು ಪಾಂಡ್ಸು, ಆಮೇಲೆ ಶೇಂಗಾ,
ಹೆಸರುಬೇಳೆ, ಕಡಲೆಬೇಳೆ, ಆಮೇಲೆ 1 kg ಸಕ್ಕರೆ, ಆಮೇಲೆ ಮೈದಾ ಹಿಟ್ಟು, ಆಮೇಲೆ ಇಡ್ಲಿ ರವೆ, ಹಾಗೆ ಬೇಳೆ. ಸೊ ಇಷ್ಟನ್ನು ಇವಾಗ ತೊಗೊಂಬಂದಿದ್ದೀನಿ. ಇದನ್ನೆಲ್ಲದನ್ನು ಕೂಡ ನಾನು ಎತ್ತಿಕ್ಬೇಕು. ಒಂದು ಸಲ ಚೆಕ್ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಯಾಕಂದರೆ ಕೆಲವೊಂದು ಸಲ ಏನಂದರೆ ರೇಟನ್ನು ಹೆಚ್ಚು ಕಡಿಮೆ ಹಾಕಿರ್ತಾರೆ ಆಯಿತಾ ಇದರಲ್ಲಿ. ಹಾಗಾಗಿ ಒಂದು ಸಲ ಚೆಕ್ ಮಾಡ್ಕೊಂಬಿಡ್ತೀನಿ, ನನಗೂ ಕನ್ಫರ್ಮ್ ಆಗುತ್ತಲ್ಲ. ಸೊ ಇಷ್ಟಿದೆ ಇಷ್ಟಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇವಾಗೆಲ್ಲ ಚೆಕ್ ಮಾಡ್ಕೋತೀನಿ. ಇವಾಗ ಸಕ್ಕರೆ ಬಂದುಬಿಟ್ಟು ಒಂದು 70 ರೂಪಾಯಿ kg ಆಗಿದೆ. ನನಗಂತೂ 40 ರೂಪಾಯಿ kg ಇದ್ದಿದ್ದು ಸಕ್ಕರೆ ಇವಾಗ 70 ರೂಪಾಯಿ kg. ನೋಡಿ 70 ರೂಪಾಯಿ kg ಸಕ್ಕರೆ, 180 ರೂಪಾಯಿ ಆಯಿಲು. ಸೊ ಇದೆಲ್ಲ ಡಿವೈಡ್ ಮಾಡಿಕೊಂಡು ಕರೆಕ್ಟಾಗಿದೆಯೋ ಇಲ್ಲ ಅಂತೇಳಿ ಫಸ್ಟು ಚೆಕ್ ಮಾಡ್ತೀನಿ. ಏನಂದರೆ ಫಸ್ಟು ಇದೆಲ್ಲ ತೊಗೊಂಬಂದಮೇಲೆ ಒಂದು ಸಲ ಅದನ್ನು ಕ್ರಾಸ್ ಚೆಕ್ ಅಂತಲೇ ಹೇಳ್ತೀವಿ, ಅದನ್ನು ಚೆಕ್ ಮಾಡ್ಕೋತೀನಿ. ಕೆಲವೊಂದು ಸಲ ಲೆಕ್ಕ ಎಲ್ಲ ಹೆಚ್ಚು ಕಡಿಮೆ ಆಗಿರುತ್ತೆ. ಒಂದೊಂದು ರೇಟು ನಮಗೊಂದು ರೇಟ್ ಹೇಳಿರ್ತಾರೆ, ಅವರೊಂದು ರೇಟು ಹಾಕಿರ್ತಾರೆ. ಸೊ ಅದನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಅಂದು ಇವಾಗ ಚೆಕ್ ಮಾಡ್ತಾಯಿದ್ದೀನಿ ಟೋಟಲ್ಲು, ಮತ್ತು ಅವ್ರು ಹಾಕಿರೋಂಥ ಐಟಮ್ಸ್ ಕರೆಕ್ಟಾಗಿದೆಯೋ ಇಲ್ವೋ ಅಥವಾ ಎಕ್ಸ್ಟ್ರಾ ಏನಾದರೂ ಹಾಕಿದ್ದಾರಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಕನ್ಫ್ಯೂಸ್ ಆಯಿತು, ಅವ್ರು ಕೊಟ್ಟಿರೋಂಥ ಐಟಮ್ಸು ಕರೆಕ್ಟಾಗಿದೆಯೋ ಇಲ್ಲೋ ಅಂತ ಹೇಳಿ. ಮತ್ತು ಇನ್ನೂ ಒಂದು ಸಲ ಅದನ್ನು ಚೆಕ್ ಮಾಡಿದ ಮೇಲೆ ಕರೆಕ್ಟಾಗಿತ್ತು. ಏನಂದರೆ ನಾವು ಪ್ರತಿಯೊಂದೂ ಕೂಡ ಚಿಕ್ಕದು ಆದ್ರೂ ನಾವು ಲೆಕ್ಕ ಹಾಕಲೇಬೇಕು. ಯಾಕಂದರೆ ನಾವು ನಾರ್ಮಲ್ ಆಗ್ತಾ ಇರೋವಂಥ ಅಂಗಡಿಯಲ್ಲಿ ಮತ್ತು ಹೋಲ್ಸೇಲ್ ಅಂಗಡಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಪ್ರತಿ ಸಲ ನಾನು ಚೆಕ್ ಮಾಡ್ತೀನಿ. ಬೆಟರ್ ಅಂದರೆ ನಾವು ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊಳೋದೇ ಬೆಟರು. ಇದು ಅಂದರೆ ನಮಗೆ ಎಷ್ಟಿರುತ್ತೋ ಅಷ್ಟರಲ್ಲೇ ಮ್ಯಾನೇಜ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ. ಈಗ ಮನೆ ಹತ್ರ ಇರೋಂಥ ಪುಟ್ಟ ಅಂಗಡಿ ಏನಿದ್ದಾವೋ ನಮ್ಮ ಮನೆ ಹತ್ರ ಎಲ್ಲ, ಸೊ ಅದು ಏನಂದರೆ ಕಡಿಮೆ, ಇವಾಗ ನಮ್ಮ ಹತ್ರ ಅಮೌಂಟ್ ಇಲ್ಲಪ್ಪ, ಸೊ ಆ ಅಮೌಂಟಲ್ಲೇ ನಾವು ಇವತ್ತು ದಿನ ನಡೆಸಬೇಕು ಅಂದಾಗ ಆ ಅಮೌಂಟಲ್ಲೇ ಹೋಗಿ ತೊಗೊಂಬಂದು ಅಡುಗೆ ಮಾಡ್ಕೊಳೋಕ್ಕೆ ಬೆಸ್ಟ್. ಆ ಥರ ದುಡ್ಡಿದ್ದಾಗ ಈ ಥರ ಹೋಲ್ಸೇಲಲ್ಲಿ ಹೋಗಿಬಿಟ್ಟು ತೊಗೊಂಬಂದು ಇಟ್ಕೊಂಡ್ಬಿಟ್ರೆ, ಎಷ್ಟಾಗುತ್ತೋ ಅಷ್ಟೊಂದು ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ನಮಗೆ ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದಲ್ಲ. ಹಾಗಾಗಿ ಇವಾಗ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಬಂದು ಇಟ್ಟಿದ್ದೀನಿ. ಇನ್ನು ಬೇಕು ಅಂದರೆ ಮತ್ತೆ ತೊಗೊಂಬರೋದು. ಇವಾಗ ಏನಂದರೆ ಇದು ಕರೆಕ್ಟಾಗಿದೆ. ನನಗೇನಂದರೆ ಒಂದು ಸ್ವಲ್ಪ ಲೆಕ್ಕ ಹೆಚ್ಚು ಕಡಿಮೆ ಆಯಿತು. ಹಾಗಾಗಿ ಮತ್ತೆ ಕರೆಕ್ಟಾಗಿ ಯಾವ್ದು ಎಷ್ಟೆಷ್ಟಿದೆ ಅಂತ ಹೇಳಿ ಗೆಸ್ ಮಾಡಿ ಎಲ್ಲ ಹಾಕಿದ್ದೀನಿ. ಗೆಸ್ ಮಾಡೋದಕ್ಕಿಂತ ಕೆಲವೊಂದು ಐಟಮ್ ನಿಮ್ಗೆ ಗೊತ್ತಾಗಲ್ಲ, ಸೊ ರೇಟು ಹಾಗಾಗಿ ನೋಡಿದೆ ಕರೆಕ್ಟ್ ಇದೆ ನನಗೆ. ಇದು ಸಕ್ಕರೆ ಬಂದುಬಿಟ್ಟು 70 ರೂಪಾಯಿ. ಇವಾಗ ಇಲ್ಲಿ ನಾವು ಏನಾದರೂ ಚಿಕ್ಕ ಪುಟ್ಟ ಸ್ವಲ್ಪ ತಂದ್ಕೊತೀವಲ್ಲ, ಅಲ್ಲಿ ತೊಗೊಂಬಂದರೆ 20 ರೂಪಾಯಿ ಹೇಳ್ತಾರೆ 1/4 kgನೇ. ಹಾಗಾಗಿ ನಾವು 1 kg ತಂದ್ಕೊಂಡಿದ್ದೀನಿ. ಆಮೇಲೆ ಗೋಧಿ ಇದು ರವೆ, ಇಡ್ಲಿ ರವೆನೂ ಅಷ್ಟೇ 60 ರೂಪಾಯಿ ಇದೆ. 60 ರೂಪಾಯಿ ಹಾಕಿಲ್ಲ ಇವರು, ಕಡಿಮೆ ಹಾಕಿದ್ದಾರೆ ಆಯಿತಾ. ಇದು 60 ರೂಪಾಯಿ ಇರೋದು ನಮಗೆ 40 ರೂಪಾಯಿ ಹಾಕಿದ್ದಾರೆ ಅನಿಸುತ್ತೆ. ಸೊ ಇದು ಇಡ್ಲಿ ರವೆನ 45 ಹಾಕಿದ್ದಾರೆ ಇಡ್ಲಿ ರವೆ ಆಯಿತಾ. ಸೊ ಇಷ್ಟು ಇವತ್ತು ತಂದರೆ ಒಟ್ಟು ಟೋಟಲು 1 2 3 4 5 6 7 8 9 10 11 12 13 ಐಟಮ್ನ ತಂದಿದ್ದೀನಿ. ಇಷ್ಟಕ್ಕೇ 700 ರೂಪಾಯಿನ ಅಂತ ಹೇಳಿ ಬಾಯಿ ಬಡ್ಕೊಳ್ಳಂಗಾಗೈತೆ ನನಗೆ. ಯಾಕಂದರೆ ಇದಕ್ಕೂ ಜಾಸ್ತಿ ಐಟಮ್ ತರ್ತಾಯಿದ್ವಿ ಫಸ್ಟ್ ಎಲ್ಲ. ಇವಾಗ ಇದೇನಪ್ಪ ಇಷ್ಟೇನೋ ಐಟಮ್ ಅನ್ನೋ ಥರ ಆಯಿತು. ಏನು ಮಾಡೋದಕ್ಕಾಗಲ್ಲ, ಎಲ್ಲ ಕೂಡ ರೇಟ್ ಆಗ್ತಾ ಇದ್ದಾವೆ. ಕಾಲ ಬಂದಂಗೆ ನಾವು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕು. ಇವಾಗ ಇದನ್ನೆಲ್ಲ ಎತ್ತಿಕ್ತೀನಿ ಬನ್ನಿ. ಮತ್ತು ಇವಾಗ ನನ್ನ ಮಗಳು ಹೇಳಿದ್ದಾಳೆ ಏನಂದರೆ, ಅಮ್ಮ ಜಿಲೇಬಿ ಮಾಡಮ್ಮ, ಇವತ್ತು ನಾನು ಹೋಗಿ ಬರೋಷ್ಟರಲ್ಲಿ ನೀನು ಜಿಲೇಬಿ ಮಾಡಿರಬೇಕು ಅಂತ ಹೇಳಿದ್ದಾಳೆ. ಹಾಗಾಗಿ ಇವಾಗ ಜಿಲೇಬಿ ಮಾಡಬೇಕು. ಸೊ ಜಿಲೇಬಿ ಹೆಂಗೆ ಮಾಡ್ತೀನಿ ಏನಂತ ಹೇಳಿ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ, ಆದರೂ ಕೂಡ ಇವತ್ತು ಮತ್ತೆ ತೋರಿಸ್ತೀನಿ ಯಾವ ಥರ ನಾನು ಮಾಡ್ತೀನಿ ಅಂತ ಹೇಳಿ. ನಾನಿವಾಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಿಮಗೆ ಬೇಕು ಅಂದರೆ ಆಪ್ಷನಲ್ ಆಯಿತಾ, ಕಲರು ಅಂದರೆ ಫುಡ್ ಕಲರು ಯೂಸ್ ಮಾಡೋದು ನಿಮಗೆ ಆಪ್ಷನಲ್. ನೀವು ಬೇಕು ಅಂದರೆ ಫುಡ್ ಕಲರ್ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ, ಎಲ್ಲೋ ಫುಡ್ ಕಲರ್ ಬರುತ್ತಲ್ಲ, ಸೊ ಅದನ್ನು ಇಲ್ಲಿ ಇಷ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆಯಿತಾ. ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ. ಹಾಗೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಅಂದರೆ ದೋಸೆ ಹಿಟ್ಟು ಬರುತ್ತಲ್ಲ, ಸೊ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಈ ಥರ ಮಿಕ್ಸ್ ಮಾಡೋ ಅಂಥದ್ದು ಬರುತ್ತಲ್ಲ ವಿಸ್ಕರು, ಈ ಥರ ಇದ್ದರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಏನಂದರೆ ದೋಸೆ ಹಿಟ್ಟು ಆದಾಗ ಬರುತ್ತಲ್ಲ, ಸೊ ದೋಸೆ ಹಿಟ್ಟಿನ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕು. ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಮಿಕ್ಸ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಇನ್ನೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ.
ನೋಡಿ ಇವಾಗ ಕರೆಕ್ಟ್ ಆಗಿರೋಂಥ ಹದಕ್ಕೆ ಬಂದಿದೆ ನೋಡಿ, ಈ ಥರ ಇಷ್ಟು ಇದು ಇದ್ರೆ ಸಾಕು. ನಾವು ಇದನ್ನ ಇವಾಗ ಕ್ಲೋಸ್ ಮಾಡಿ ನಾನು ಸಂಜೆ ಮಾಡ್ತೀನಿ ಆಯ್ತಾ. ಸಂಜೆ ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು 2-3 ತಾಸಾದ್ರೂ ಇದನ್ನ ಹಾಗೆ ಬಿಟ್ಟು ನೀವು ಆಮೇಲೆ ಮಾಡ್ಕೊಳ್ಳಿ, ಜಿಲೇಬಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕಾರ್ನ್ಫ್ಲೋರ್ ಎಲ್ಲ ಯೂಸ್ ಮಾಡ್ತಾರೆ, ಬೇಕಂದ್ರೆ ನೀವು ಕಾರ್ನ್ಫ್ಲೋರ್ ಹಾಕೊಳ್ಳಿ. ನಾನು ಕಾರ್ನ್ಫ್ಲೋರ್ ಯಾವುದು ಯೂಸ್ ಮಾಡ್ತಾ ಇಲ್ಲ, ಬರೀ ಮೈದಾ ಹಿಟ್ಟನ್ನು ಅಷ್ಟೇ ಉಪಯೋಗಿಸ್ತಾ ಇದ್ದೀನಿ. ಇವಾಗ ಇದನ್ನ ಕ್ಲೋಸ್ ಮಾಡಿ ಒಂದು 2 ತಾಸು ಇಲ್ಲ 3 ತಾಸುವರೆಗೂ ಹಾಗೆ ಬಿಟ್ಟು ಆಮೇಲೆ ನಾನು ಮಾಡೋದನ್ನ ತೋರಿಸ್ತೀನಿ. ಈ ಹಿಟ್ಟನ್ನು ನಾನು ಏನಲ್ಲ ಅಂದ್ರೂ ನಾನು ಬೆಳಗ್ಗೆ ಕಲಸಿಟ್ಟಿದ್ದು, ಇದನ್ನು ನಾನು ಮಾಡ್ತಾ ಇರೋದು ಇವಾಗ ಒಂದು ಸಂಜೆ 6 ಗಂಟೆ ಆಗ್ತಾ ಬಂದಿತ್ತು. ಆ ಟೈಮಲ್ಲಿ ನಾನು ಮಾಡ್ತಾ ಇದ್ದೀನಿ. ಹಿಟ್ಟು ಕೂಡ ಚೆನ್ನಾಗಿ ನೆಂದ್ಕೊಂಡಿದೆ. ಇವಾಗ ನಾನು ಸಕ್ಕರೆ ತೊಗೊಳ್ತಾ ಇದ್ದೀನಿ. 1 ಕಪ್ ಸಕ್ಕರೆ ತೊಗೊಂಡ್ರೆ 3/4 ಕಪ್ ಅಷ್ಟು ನೀರು ಹಾಕ್ಬಿಟ್ಟು ನಾವು ಇಲ್ಲಿ ಪಾಕ ಬರ್ಸ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ನಾನು ಮಾಡಿದ ಮಿಸ್ಟೇಕ್ ಏನಂದರೆ ಸಕ್ಕರೆನ ಇನ್ನೂ ಸ್ವಲ್ಪ ತೊಗೋಬೇಕಿತ್ತು. ನಾನಿಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿರಲಿಲ್ಲ ಹಿಟ್ಟು ಎಷ್ಟಿದೆ ಅಂತ ಹೇಳಿ, ಹಾಗೆ ಕಣ್ಣು ಅಳತೆಯಲ್ಲಿ ಮಾಡಿಕೊಂಡೆ. ಪರವಾಗಿಲ್ಲ, ಆದ್ರೂ ಮತ್ತೆ ನಾವು ಜಾಸ್ತಿ ಮಾಡಿಕೊಂಡಾಗ ಕೆಲವೊಂದು ಸಲ ಅದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾನು ಸ್ವಲ್ಪನೇ ಮಾಡಿಕೊಂಡೆ. ಈ ಒಂದು ಅಳತೆಯಲ್ಲಿ ತೊಗೊಂಡ್ರೆ ನಿಮಗೆ ಸಕ್ಕರೆ ಪಾಕ ಕರೆಕ್ಟಾಗಿ ಬರುತ್ತೆ. 1 ಕಪ್ ಸಕ್ಕರೆಗೆ 1/4 ಕಪ್ಪು ಅಷ್ಟು ನೀರು ಹಾಕ್ಬಿಟ್ಟು ನೀವು ಅದನ್ನು ಕರಗಿಸ್ಕೊಂಡು ಒಂದು ಸ್ವಲ್ಪ ಪಾಕ ಬರೋ ಥರ ಮಾಡ್ಕೊಂಡಾದಮೇಲೆ ಅದಕ್ಕೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಬಿಟ್ಟರೆ ಅದು ನೀವು ತಣ್ಣಗಾದ್ರೂ ತೆಳುವಾಗಿರುತ್ತೆ. ಇಲ್ಲ ಅಂತಂದರೆ ನಾವು ಪಾಕ ಬರ್ಸ್ಕೊಂಡಿರ್ತೀವಲ್ವ, ಗಟ್ಟಿ ಆಗಿಬಿಡುತ್ತೆ. ಆವಾಗ ನಾವು ಏನು ಜಿಲೇಬಿ ಮಾಡಿರ್ತೀವಿ ಅದನ್ನು ಅದರೊಳಗೆ ಸೋಕ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಬೆಟರು. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಹುಳಿ ಅಂತ ಅನಿಸುತ್ತೆ. ನಾವು ನಾರ್ಮಲಾಗಿ ಜಿಲೇಬಿ ಸ್ಟಾಲ್ಸ್ ಎಲ್ಲ ತೊಗೊಂಬಂದು ತಿಂದಾಗ ಯಾವ ಥರ ನಮಗೆ ಫ್ಲೇವರ್ ಟೇಸ್ಟ್ ಕೊಡುತ್ತೋ ಸೊ ಅದೇ ಥರ ಕೊಡುತ್ತೆ. ನೀವು ಮತ್ತು ಹಿಟ್ಟು ಕಲಿಸ್ಬೇಕಾದ್ರೆ ಬೇಕಾದರೆ ನೀವು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಬೋದು. ಕಾರ್ನ್ಫ್ಲೋರ್ ಯೂಸ್ ಮಾಡಿದರೆ ಕ್ರಿಸ್ಪಿ ಬರುತ್ತೆ ಸ್ವಲ್ಪ. ನಾನು ಕಾರ್ನ್ಫ್ಲೋರ್ ಇರಲಿಲ್ಲ ಅಂತ ಹೇಳಿ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿಲ್ಲ ಆಯಿತಾ. ಬೇಕಾದ್ರೆ ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ ಹಿಟ್ಟು ನಾವು ಜಿಲೇಬಿ ಮಾಡ್ಕೊಳೋ ಟೈಮಲ್ಲಿ ಒಂದು 2 ಚಿಟಿಗೆಯಷ್ಟು ಅಡುಗೆ ಸೋಡಾನ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಮತ್ತು ಕಲರ್ ಆದರೂ ಅಷ್ಟೇ ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಹಾಕಲೇಬೇಕಂತಂದೇನಿಲ್ಲ. ಇದಕ್ಕೆ ಕೇಸರಿ ಎಲ್ಲ ಹಾಕ್ತಾರೆ. ನಿಮ್ಮ ಹತ್ರ ಇತ್ತು ಅಂದರೆ ಇದು ಏನಿದೆ ಸಕ್ಕರೆ ಪಾಕ, ಅದಕ್ಕೆ ನೀವು ಕೇಸರಿ ಹಾಕ್ಬಿಟ್ಟು ಸಕ್ಕರೆ ಪಾಕನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ತುಂಬ ರೇಟ್ ಅಲ್ವಾ, ಸೊ ಅದನ್ನೆಲ್ಲ ನಾವು ತರೋದಕ್ಕಾಗಲ್ಲ. ಹಾಗಾಗಿ ನಾನು ನಾರ್ಮಲಾಗಿ ಮನೇಲಿ ಏನಿದೆಯೋ ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ. ಇದು ನಾನು ಮಾಡ್ತಾ ಇರೋದು ಸೆಕೆಂಡ್ ಟೈಮ್ ಆಯಿತಾ. ಇದರಲ್ಲಿ ನನ್ನ ಮಿಸ್ಟೇಕ್ ಏನು ಅಂತ ಅಂದರೆ, ನಾವು ನಾರ್ಮಲಾಗಿ ಏನು ಕವರಲ್ಲಿ ಇಲ್ಲಾಂದರೆ ಪ್ಲಾಸ್ಟಿಕ್ ಇದಿರುತ್ತಲ್ಲ ಹಾಲಿನ ಪ್ಯಾಕೆಟಲ್ಲಿ ಹಾಕೋ ಬದಲು ಸಾಸ್ ಹಾಕುವಂಥ ಬಾಟಲ್ ಇರುತ್ತಲ್ವ, ಸೊ ಸಾಸ್ ಹಾಕುವಂಥ ಬಾಟಲ್ನ ತಗೊಂಡ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಅದು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನೇನು ಮಾಡಿದೆ ಅಂದರೆ ಮನೇಲಿ ಒಂದು ಕವರ್ ಇತ್ತು ಚಿಕ್ಕದು, ಸೊ ಅದರಲ್ಲಿ ನಾನು ಈ ಥರ ಫಿಲ್ ಮಾಡಿ ಒಂದು ರಬ್ಬರ್ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಏನು ಮಾಡಿದೆ ಅಂದರೆ ಅಕಸ್ಮಾತ್ ಹೋಲು ದೊಡ್ಡದಾಯಿತು ಅಂದರೆ ತುಂಬ ದಪ್ಪ ಬಿದ್ದುಬಿಡುತ್ತೆ, ಬರುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ತೆಳುವಾಗಿ ಕಟ್ ಮಾಡಿಕೊಂಡೆ. ಹಾಗಾಗಿ ಫಸ್ಟ್ ಈ ಥರ ಬಂತು. ಓಕೆ, ಪರವಾಗಿಲ್ಲ ಆಯಿತಾ. ಸ್ಟಾರ್ಟಿಂಗಲ್ಲಿ ಯಾರೂ ಕೂಡ ಇದರಲ್ಲಿ ಏನಂತಾರೆ ಪರಿಣಿತರು ಇರಲ್ಲ. ಮಾಡ್ತಾ ಮಾಡ್ತಾ ನಮಗೂ ಕೂಡ ಗೊತ್ತಾಗುತ್ತೆ. ಯಾವಾಗಲೂ ಒನ್ ಟೈಮ್ ಮಾಡಬೇಕಾದ್ರೆ ಈ ಥರ ಮಿಸ್ಟೇಕ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಪರವಾಗಿಲ್ಲ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಬಟ್ ಆದರೂ ತುಂಬಾ ಚೆನ್ನಾಗಿ ಬಂತು ಹೇಳಬೇಕಂದ್ರೆ. ಒಂದು ಸಲ ಗೋಧಿ ಹಿಟ್ಟಲ್ಲಿ ಕೂಡ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗೆಲ್ಲ ಮೈದಾ ಎಲ್ಲ ತಿನ್ನಬಾರ್ದು ಅಂತಂದೆಲ್ಲ ಹೇಳ್ತಾರಲ್ಲ, ಹಾಗಾಗಿ ನೋಡೋಣ ಒಂದು ಸಲ ಗೋಧಿ ಹಿಟ್ಟಲ್ಲಿ ಕೂಡ ಟ್ರೈ ಮಾಡುವ. ಇವಾಗ ನೋಡಿ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದ್ರಿಂದ ಅಂದರೆ ಚಿಕ್ಕ ಹೋಲ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಇಷ್ಟು ತೆಳುವಾಗಿ ಬಂತು. ಓಕೆ, ಪರವಾಗಿಲ್ಲ ಅಂದ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಕರೆದು ಮತ್ತು ಆ ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಅದನ್ನು ಸ್ವಲ್ಪ ದೊಡ್ಡ ಹೋಲ್ ಮಾಡಿಕೊಂಡು ಹಾಕಿದೆ. ಈ ಥರ ಬಂದಿದೆ. ಇವಾಗ ಅದನ್ನು ಕರೆದಿರೋದನ್ನು ತೆಗೆದು ಏನು ಪಾಕ ಇರುತ್ತಲ್ಲ, ಸೊ ಪಾಕದಲ್ಲಿ ಹಾಕ್ಬಿಟ್ಟು 1 ನಿಮಿಷ ಅದನ್ನು ಹಾಗೆ ಬಿಟ್ಬಿಡ್ಬೇಕು ಪಾಕದಲ್ಲಿ. 2 ಸೈಡು ಚೆನ್ನಾಗಿ ನೆಂದ ಮೇಲೆ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಜಿಲೇಬಿ ರೆಡಿ ಆಗುತ್ತೆ. ನಾನು ಕೈಯಲ್ಲೇ ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಹಾಗಾಗಿ ಜಾಸ್ತಿ ಹೊತ್ತು ನಂಗೆ ಫೋನ್ನ ಹ್ಯಾಂಡ್ಲ್ ಮಾಡೋಕ್ಕಾಗಲಿಲ್ಲ. ಎಷ್ಟೆಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಸೌಟು ಅನ್ನೋ ಥರ ಆಗಿದೆ. ಮತ್ತು ಮಕ್ಕಳು ಕೂಡ ಸ್ಕೂಲಿಂದ ಬಂದುಬಿಟ್ಟು ಅವರು ಟ್ಯೂಷನಿಗೆ ಹೋದರು. ಅವ್ರು ಟ್ಯೂಷನಿಂದ ಬರೋಷ್ಟರಲ್ಲಿ ನಾನು ಇದೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಹಾಗೆ ನೀರು ಕೂಡ ಬಿಟ್ಬಿಟ್ಟಿದ್ರು, ನೀರೆಲ್ಲ ತುಂಬಿಸಿದ್ದಾಯಿತು. ನೀರು ತುಂಬಿಸಿದ್ದಾದಮೇಲೆ ಇದನ್ನು ಮಾಡ್ತಾಯಿದ್ದೀನಿ.
ಮತ್ತು ಇವಾಗ ನೋಡಿ ಇದು ಅಷ್ಟೇ, ಫಸ್ಟು ಏನು ತೆಳುವಾಗಿ ಬಂತು ಅಂತ ನಾನು ಹೇಳಿದ್ದು ಅದೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ನಂಗೆ ಅದು ತೆಳುವಾಗಿ ಹಾಕಿದ್ದು ಒಂಥರ ಏನೋ ಡಿಫ್ರೆಂಟ್ ಅಂತ ಅನ್ನಿಸ್ತು. ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಯ್ತು. ಲೋ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಡೋದಕ್ಕಿಂತ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದನ್ನು ಮತ್ತೆ ಪಾಕದಲ್ಲಿ ಹಾಕಬೇಕು. ಇದೇ ರೀತಿ ಹಿಟ್ಟು ಎಷ್ಟಿದೆಯೋ ಅಷ್ಟನ್ನು ಕೂಡ ನಾವು ಎಣ್ಣೆಯಲ್ಲಿ ಕರಿಬೇಕು. 1 ನಿಮಿಷದವರೆಗೂ ಕೂಡ ಈ ಒಂದು ಪಾಕದಲ್ಲಿ ಅದನ್ನು ನೆನೆಯೋದಕ್ಕೆ ಬಿಟ್ಟು ಆಮೇಲೆ ಅದನ್ನು ತೆಗೆದು ಪ್ಲೇಟಲ್ಲಿ ಸರ್ವ್ ಮಾಡಬೇಕು, ಅಂದರೆ ಪ್ಲೇಟಲ್ಲಿ ಇಡಬೇಕು ಆಯಿತಾ. ಅದನ್ನು ತೆಗ್ದಿದ್ದಾದಮೇಲೆ ಅಟ್ಲೀಸ್ಟ್ ಒಂದು 10 ನಿಮಿಷನಾದರೂ ಹಾಗೆ ಬಿಟ್ಟರೆ ಅಂದರೆ ನೀಟಾಗಿ ಅದು ಏನು ಸಕ್ಕರೆ ಪಾಕ ಇರುತ್ತೋ ಅಬ್ಸರ್ವ್ ಆಗಿ ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಈ ಥರ ಬಂದಿದೆ. ಶೇಪ್ ಮೇಲೆ ಹೋಗಬೇಡಿ, ಏನಪ್ಪ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಫೈನಲ್ ಆಗಿ ಜಿಲೇಬಿ ರೆಡಿ ಆಯಿತು. ನಾನು ಫಸ್ಟು ಟೇಸ್ಟ್ ಮಾಡಿದರೆ ಕ್ರಿಸ್ಪಿ ಇರೋದಂದರೆ ಸ್ಟಾರ್ಟಿಂಗ್ ಹಾಕಿದ್ನಲ್ಲ, ಸೊ ಅದನ್ನು ಟೇಸ್ಟ್ ಮಾಡಿದ್ರೆ ಚೆನ್ನಾಗಿತ್ತು. ಆಮೇಲೆ ಇದನ್ನು ಟೇಸ್ಟ್ ಮಾಡಿದೆ, ಇದು ಕೂಡ ಸೂಪರಾಗಿತ್ತು. ಬಂದಮೇಲೆ ನನ್ನ ಮಕ್ಳಿಗೆ ಕೊಡ್ತೀನಿ, ಅವ್ರು ಏನಂತ ಹೇಳ್ತಾರೆ, ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕಂತಂದರೆ ಫಸ್ಟು ಇಲ್ಲಿ ರಿಯಾಕ್ಟ್ ಮಾಡೋದೇ ನನ್ನ ಮಗಳು, ಅವ್ಳದ್ದು ಏನು ರಿಯಾಕ್ಷನ್ ಏನಿರುತ್ತೆ. ಫೈನಲಿ ಜಿಲೇಬಿ ರೆಡಿ ಆಯಿತು, ಬಿಸಿ ಬಿಸಿ ಜಿಲೇಬಿ. ಟೇಸ್ಟ್ ಮಾತ್ರ ಸೂಪರ್. ನನ್ನ ಮಗಳು ಇವಾಗ ಟ್ಯೂಷನಿಂದ ಬರ್ತಾಳೆ, ಬಂದ ತಕ್ಷಣ ಅವಳು ರಿಯಾಕ್ಟ್ ನೋಡಬೇಕು. ಯಾಕಂದರೆ ಅವಳು ತುಂಬ ಇಷ್ಟ ಜಿಲೇಬಿ, ತುಂಬ ಇಷ್ಟಪಟ್ಕೊಂಡು ತಿಂತಾಳೆ. ನೋಡೋಣ ತಿಂದಾದ್ಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತಾ ಅಂತ. ಲಾಸ್ಟ್ ಬ್ಯಾಚ್ ಹಾಕಿದ್ದೆ, ಇವಾಗ ಅದನ್ನು ಪಾಕದಲ್ಲಿ ಹಾಕೋ ಟೈಮ್ ಆಯಿತಾ. ಸೊ ಇದಿಷ್ಟು ಹಾಕಿ ಇವಾಗ ಊಟಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಸಾಂಬಾರಿದೆ ಸದ್ಯಕ್ಕೆ, ಸಾಂಬಾರು ಬಿಸಿ ಮಾಡ್ತೀನಿ. ಆಮೇಲೆ ಇನ್ನೂ ಇಷ್ಟೊತ್ತಾದರೂ ಟೀ ಕುಡ್ದಿಲ್ಲ, ಟೈಮ್ ಆಲ್ರೆಡಿ 6:45 ಆಯಿತಾ. ಇಷ್ಟೊತ್ತಾದರೂ ಟೀ ಆಗಿಲ್ಲ, ಯಾಕಂದರೆ ನೀರು ಬೇರೆ ಬಿಟ್ಟಿದ್ರೆ, ಸೊ ನೀರು ತುಂಬಿಕೊಂಡು ಇವಾಗ ಇದನ್ನೆಲ್ಲ ತಿಂದು ಆಮೇಲೆ ಮಾಡೋಣ ಅಂದ್ಕೊಂಡೆ. ಬಟ್ ಟೈಮ್ ಬೇರೆ ಆಯ್ತಲ್ಲ, ಫಸ್ಟು ಟೀ ಮಾಡ್ತೀನಿ. ಅಮ್ಮ ಅಜಯ್ನು ಭ್ರಮರನ್ನು ಇವಾಗ ಕರ್ಕೊಂಬರೋದಕ್ಕಂತ ಹೇಳಿ ಹೋಗಿದ್ದಾರೆ ಆಯಿತಾ. ಈಗ ಇದನ್ನು ಲಾಸ್ಟಲ್ಲಿ ಸರಿಗೆ ಬಂದಿಲ್ಲ ಯಾಕಂದರೆ ಅದು ಹೇಳ್ಬೇಕಂದ್ರೆ ಸಾಸ್ ಬಾಟ್ಲ್ ಇರುತ್ತಲ್ಲ, ಸಾಸ್ ಬಾಟ್ಲಲ್ಲಿ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ, ಹಾಕ್ಬೇಕಾದ್ರೆ ನೀಟಾಗಿ ಬರುತ್ತೆ. ನಾನು ಸಾಸ್ ಬಾಟ್ಲನ್ನ ಯೂಸ್ ಮಾಡಿಲ್ಲ, ಕವರಲ್ಲಿ ಯೂಸ್ ಮಾಡಿದ್ರೆ ಅದು ಹೆಂಗೆ ಬರುತ್ತೆ ಹೇಳ್ರಿ. ಹೆಂಗೋ ಒಂದು ಒಟ್ಟು ಜಿಲೇಬಿ ಅಂತೂ ಆಯಿತು. ಇವಾಗ ಜಿಲೇಬಿ ಅಂತೂ ರೆಡಿ ಆಗಿದೆ. ಈಗ ಚಟ್ನಿ ಮಾಡ್ತೀನಿ ಆಯಿತಾ. ಫಸ್ಟು ಸಾಂಬಾರನ್ನ ಬಿಸಿ ಮಾಡಲಿಕ್ಕಿಟ್ಟು ಆಮೇಲೆ ನಾನು ಚಟ್ನಿ ಮಾಡ್ತೀನಿ. ಹಸಿಮೆಣಸಿಗೆ ಟೊಮೆಟೊ ಹಾಕ್ಬಿಟ್ಟು ಚಟ್ನಿ ಮಾಡಿಕೊಂಡು ಊಟ ಮಾಡಿದರೆ ಆಯಿತು. ಇವಾಗ ಸ್ವಲ್ಪ ಸಾಂಬಾರು ಇದೆಯಲ್ಲ, ಸೊ ಇವಾಗ ಮತ್ತಿನ್ನೇನು ಬೇರೆ ಸಾಂಬಾರು ಅಂತ ಹೇಳ್ಬಿಟ್ಟು ನಾನು ಅದನ್ನ ಡಿಸೈಡ್ ಮಾಡಿದ್ದೀನಿ. ಸೊಪ್ಪಿನ ಸಾಂಬಾರು ಚಟ್ನಿ ಮಾಡೋಣ ಅಂತ ಹೇಳಿ. ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ನನ್ನ ಮಗಳು ಬಂದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ. ಮರ ಏನದು ತಿಂದು ಟೇಸ್ಟ್ ಹೇಳವ ಹೆಂಗೈತಂತ, ಕರೆಕ್ಟಾಗಿ ಹೇಳ್ಬೇಕು. ಚೆನ್ನಾಗೈತಾ, ಇಷ್ಟ ಆಯ್ತಾ, ನಿಂಗೆ ಇಷ್ಟ ಅಲ್ಲ ಜಿಲೇಬಿ? ಹಾಂ ಅದಕ್ಕೆ ಕಾಯ್ತಿದ್ದಲ್ಲ, ಮನೆಗೆ ಗೊತ್ತಷ್ಟು ಮಾಡೈತ ಇಲ್ಲ ಚೆಕ್ ಮಾಡೋಣ ಇಲ್ಲ ಬೈಯೋಣ ಅಂತ ಅಲ್ಲ ಚಿನ್ನಿ? ಇಷ್ಟ ಆಯ್ತಾ, ಚೆನ್ನಾಗೈತಾ? ಸರಿ ಹೋಗ್ತೀನಿ. ಚೆನ್ನಾಯ್ತಾ? ಸರಿ ಹೋಗಿ ಕುತ್ಕೊಂಡು ತಿನ್ನೋಗ ಅಣ್ಣನ ಜೊತೆಲಿ. ಏನು ಬೇಕು, ನೀರಾ? ಆ ಕಡೆ ಕುತ್ಕೊಂಡು ತಿನ್ನೋಗು, ಇಲ್ಲಿ ಸೊಳ್ಳೆ ಕಡಿತಾವ, ಅದಕ್ಕೆ ಆ ಕಡೆ ಹೋಗಿ ಕುತ್ಕೊಂಡು ತಿನ್ನು, ನಾನು ಟೀ ಮಾಡ್ತೀನಿ ಅಜ್ಜಿ. ನೋಡಿದ್ರಲ್ಲ ನನ್ನ ಮಕ್ಕಳು ಯಾವ ಥರ ಆನ್ಸರ್ ಮಾಡಿದ್ರಂತ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.